ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡ್ರೀಡಮ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ರನ್ನಿಂಗ್ ಟೈಮ್ ಏನು ಮತ್ತು ಈ ಮೂವಿ ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆ ಆಗಿದೆ, ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು ಮತ್ತು ಬಿಡುಗಡೆ ಆಗಿದ್ದ ದಿನಾಂಕ, ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದರೆ 9 ಕೋಟಿ ಮತ್ತು ಬಜೆಟ್ ನೋಡಿದರೆ 2 ಕೋಟಿಯಿಂದ 2.5 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 127 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಗ್ರಾಫಿಕ್ಸ್ ಆಗಿರ್ಬೋದು, ಮತ್ತು ಎಡಿಟಿಂಗ್ ಆಗಿರ್ಬೋದು, ಮತ್ತು ಸಾಂಗ್ಸ್ಗಳ ಡ್ಯಾನ್ಸಿಂಗ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಮತ್ತು ಇನ್ನೂ ಹೆಚ್ಚಿನ ಒಂದು ಮೆಚ್ಚುಗೆಯನ್ನು ಪಡೆದಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಮೇ 8, 2026 ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಮತೀನ್ ಜೋಸೆಫ್, ಹಾಗೆಯೇ ಪ್ರೊಡ್ಯೂಸರ್ ಬೈ ಮುಕೇಶ್ ಆರ್ ಮಿತ್ರಾ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಸಾಯಿನ್ ಸಿಗಮ್, ದಿನೇಶ್ ಪ್ರಕಾರ್, ಸನ್ಯಾ ಫತಿ, ಸೋಬಿನ್ ತಾಲಕ್, ಕೃಷ್ಣನ್ ಪ್ರಭಾ, ಅಭಿರಾಮ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ E4 ಎಂಟರ್ಟೈನ್ಮೆಂಟ್, ಬ್ಯಾಡ್ ಟೈಮ್ಸ್ ಸ್ಟೋರೀಸ್. ಹಾಗೆಯೇ ಈ ಮೂವಿಯ ಎಡಿಟರ್ ಬೈ ಜೋಸೆಫ್. ಹಾಗೆಯೇ ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಗೆ ಎಲ್ಲರೂ ಕೂಡ ಒಂದು ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಮಲಯಾಳಂನಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಯಾಕೆಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಒಬ್ಬ ವ್ಯಕ್ತಿ ಎಲ್ಲನೂ ನಂಬಿ ಯಾವ ರೀತಿ ಮೋಸ ಹೋಗ್ತಾನೆ, ಯಾರೆಲ್ಲ ಮೋಸ ಮಾಡ್ತಾರೆ, ಈಗಿನ ಒಂದು ಕಾಲದಲ್ಲಿ ಯಾವ ರೀತಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದು ಅನ್ನೋದನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಪೊಲೀಸ್ ಸಂಬಂಧಪಟ್ಟಂಥ ಮೂವಿ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಅವರು ಕೂಡ ತುಂಬ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಈ ಮೂವಿಗಂತೂ ತುಂಬ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಹೀರೋಯಿನ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಸಫಿ ಅನ್ನೋ ವ್ಯಕ್ತಿ ಇರ್ತಾನೆ. ಅವನಿಗೆ ಕಲೀಮ್ ಅನ್ನೋ ಒಬ್ಬ ತಮ್ಮನೂ ಕೂಡ ಇರ್ತಾನೆ. ಕಲೀಮೇ ಈ ಮೂವಿಯ ಹೀರೋ ಅಂತಲೂ ಕೂಡ ಹೇಳಬಹುದು. ಸಫಿ ಅವರ ಅಣ್ಣ ಆಗಿರ್ತಾನೆ. ಅವರ ಅಣ್ಣ ಒಂದು ಫ್ಯಾಕ್ಟ್ರಿಯಲ್ಲಿ, ಹಾಗೆಯೇ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾನೆ. ಮತ್ತು ಅವರಿಗೆ ತಂದೆ ತಾಯಿನೂ ಕೂಡ ಇರ್ತಾರೆ. ಮತ್ತು ಕಲೀಮ್ ಏನು ಮಾಡ್ತಾರೆ ಅಂದರೆ, ಅವನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ತುಂಬ ಚೆನ್ನಾಗಿ ಓದ್ಕೊಂಡು ಹೋಗ್ತಾ ಇರ್ತಾನೆ. ಕಾಲೇಜಲ್ಲಿ ಸುಮಾರು ಚೆನ್ನಾಗಿ ಎಂಜಾಯನ್ನು ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಿಕೊಂಡು, ಹಾಗೆಯೇ ಸುಮಾರು ಟೈಮ್ ಪಾಸನ್ನು ಮಾಡಿ, ಹಾಗೆಯೇ ಎಂಜಾಯ್ಮೆಂಟನ್ನು ಮಾಡಿ, ಮತ್ತು ಅಲ್ಲಿ ಸುಮಾರು ಆಟಗಳನ್ನು ಆಡಿಕೊಂಡು ಬಂದಿರ್ತಾರೆ. ಮತ್ತು ಕೆಲವು ದಿನಗಳ ನಂತರ ಅವರನ್ನು ಕಾಲೇಜಿಂದ ಹೊರಗಡೆ ಹಾಕಿರ್ತಾರೆ. ಏಕೆಂದರೆ ಅವನು ತುಂಬ ಗಲಾಟೆಗಳನ್ನು ಮಾಡಿರ್ತಾನೆ ಅದರಿಂದ.
ಮತ್ತು ಅವರಿಗೆ ಒಬ್ರಿಗೆ ಜಗಳ ಕೂಡ ಆಗಿರುತ್ತೆ. ಅದರಿಂದ ಹೊರಗಡೆ ಹಾಕ್ಬಿಟ್ಟಿರ್ತಾರೆ ಇಷ್ಟು ದಿನ ಅಂತ ಹೇಳಿ. ಆ ದಿನ ಆದಮೇಲೆ ಮತ್ತೆ ಕಾಲೇಜಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಅವನ ಕೆರಿಯರ್ ಬಗ್ಗೆ ಯೋಚನೆ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಪೊಲೀಸ್ ಆಫೀಸರ್ ಆಗು ಅಂತ ಹೇಳಿ ಅವರ ತಂದೆಯೂ ಕೂಡ ಹೇಳ್ತಾರೆ, ಮತ್ತು ಅವ್ರ ತಾಯಿನೂ ಕೂಡ ಹೇಳ್ತಾರೆ. ಅವ್ರ ತಂದೆ ತಾಯಿ ಆಸೆಯಂತೆ ಪೊಲೀಸ್ ಆಗೋಕ್ಕೂ ರೆಡಿ ಆಗ್ತಾನೆ. ಮತ್ತು ಅವನ ಟ್ರೈನಿಂಗು ಕೂಡ ಆಗ್ತಾರೆ. ಆ ಟ್ರೈನಿಂಗಲ್ಲಿ ಒಂದಿಷ್ಟು ದಿನಗಳ ಕಾಲ ಹೊರಗಡೆ ಹೋಗಿ ಯಾವ ರೀತಿ ಟ್ರೈನಿಂಗನ್ನು ಕೊಡ್ತಾರೆ ಅಂತ ಹೇಳಿ ಹೋಗಿ ಪ್ರಾಕ್ಟೀಸನ್ನು ಕೂಡ ಹೇಳಿರ್ತಾನೆ ಅವ್ರ ಫ್ರೆಂಡ್ಸ್ಗಳೆಲ್ಲ. ಮತ್ತು ಅವರನ್ನು ಕರ್ಕೊಂಡೋಗಿ ಅವ್ರ ಫ್ರೆಂಡ್ಸ್ಗಳು ಅಲ್ಲೇ ಬಿಟ್ಬಿಟ್ಟು ಟ್ರೈನಿಂಗ್ ರೂಮ್ನಲ್ಲಿ ಬಂದುಬಿಡ್ತಾರೆ. ಮತ್ತು ಅಲ್ಲಿ ಟ್ರೈನಿಂಗಲ್ಲಿ ಸುಮಾರು ಒಂದು ಕಷ್ಟಕರವಾದಂಥ ಒಂದು ಟಫ್ ಕಾಂಪಿಟೇಟ್ನೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ಯಾವ ರೀತಿ ಒಂದು ಏನೇನೆಲ್ಲ ಟ್ರೈನಿಂಗನ್ನು ಕೊಡಬೇಕು ಅದನ್ನೆಲ್ಲ ತಿಳ್ಕೊತಾ ಇರ್ತಾನೆ. ಮತ್ತು ಟ್ರೈನಿಂಗನ್ನು ಕೂಡ ಕಲಿತ್ಕೊಂಡು ಒಂದು ಪೊಲೀಸ್ ಕೂಡ ಆಗ್ತಾನೆ. ಅವರ ತಂದೆ ತಾಯಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಅದೇ ಸೆಲೆಬ್ರೇಷನಲ್ಲಿ ಒಂದು ಮದುವೆನೂ ಕೂಡ ಮಾಡಿಕೊಂಡು ಅವನಿಗೆ ಮದುವೆನೂ ಕೂಡ ಮಾಡ್ತಾರೆ. ಮತ್ತು ಅದೇ ಖುಷಿಯಲ್ಲಿ ಮತ್ತು ಅದು ನಾಳೆ ಒಂದು ಪೋಸ್ಟಿಂಗನ್ನು ಆಗುತ್ತೆ ಒಂದು ಹೊಸ ಕೆಲಸದಲ್ಲಿ ಅವರ ಊರಿನಲ್ಲೇ. ಮತ್ತು ಅವರ ಊರಿನಲ್ಲಿ ಸುಮಾರು ಪೊಲೀಸ್ನವರು ಕೂಡ ತುಂಬ ಪರಿಚಯ ಆಗಿ ಹಾಗೆಯೇ ಫ್ರೆಂಡ್ಸ್ಗಳು ಕೂಡ ಆಗೋಗ್ತಾರೆ. ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಒಂದು ದಿನ ಒಂದು ಅನಾಥಾಶ್ರಮ ಸಿಕ್ಕಿದೆ ಅಂತೇಳಿ ಪೊಲೀಸ್ ಕಡೆಯಿಂದ ಬರುತ್ತೆ ಒಂದು ಮೆಸೇಜು. ಅಲ್ಲಿಗೆ ಹೋಗ್ತಾರೆ, ಎಲ್ಲನೂ ಕೂಡ ಚೆಕಪ್ ಮಾಡ್ತಾರೆ. ಇದೊಂದು ಕೊಲೆ ಅಂತ ಗೊತ್ತಾಗುತ್ತೆ. ಆ ಕೊಲೆ ಯಾರು ಮಾಡಿದ್ದಾರೆ ಅಂತ ಹೇಳಿ ಹುಡುಕೋದೇ ಈ ಮೂವಿಯ ಸ್ಟೋರಿ ಅಂತಲೂ ಕೂಡ ಹೇಳಬೋದು. ಮತ್ತು ಕೊನೆಗೆ ಏನಾಗುತ್ತೆ ಅಂದರೆ ಅವರು ಇವರ ಒಂದು ಕಾನ್ಸ್ಟೇಬಲ್ ಆಗಿರ್ತಾರೆ ಅಂತಲೇ ಹೇಳಬೋದು. ಕೊಲೆ ಮಾಡಿದಂಥ ಒಂದು ವ್ಯಕ್ತಿ ಕಾನ್ಸ್ಟೇಬಲು. ಅವನೇನು ಮಾಡಿರ್ತಾನೆ ಅಂದರೆ ಒಂದು ದಿನ ಅವನಿಗೆ ತುಂಬ ಹುಷಾರಿರೋದಿಲ್ಲ. ಅವನನ್ನು ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ನರ್ಸಿಂಗುಗಳನ್ನ ಅವನ ಮುಟ್ಟಿ ಅವಮಾನವನ್ನು ಮಾಡಿಬಿಡ್ತಾನೆ. ಅದರಿಂದ ನರ್ಸಿಂಗು ಹೊಡೆದು ಬಿಡ್ತಾಳೆ. ಅದರಿಂದ ಅವನು ತುಂಬ ಬೇಜಾರನ್ನ ಮಾಡ್ಕೊಂಡು ಹೊರಗಡೆ ಬಂದು ಅಲ್ಲಿ ಅದೇ ಹುಡುಗಿನ ಹೊಡೆದು ಶವವನ್ನು ಮಾಡಿ ತಗೊಂಡು ಬಂದು ಹಾಕ್ಬಿಟ್ಟಿರ್ತಾನೆ. ಅದು ಕೆಲವು ದಿನಗಳ ನಂತರ ಸಿಗಾಕೊಂಡು ಅವನಿಗೆ ಅರೆಸ್ಟ್ ಆಗುತ್ತೆ. ಅವನಿಗೆ ಶಿಕ್ಷೆಯನ್ನು ಕೂಡ ಕೊಡಿಸ್ತಾರೆ. ಮತ್ತು ಮುಂದೆ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಮೂವಿಯಲ್ಲೇ ನೋಡಬೇಕು. ಸ್ಟೋರಿಯು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.